ಅಧ್ಯಕ್ಷರು ಜಿ.ಬಿ. ಶಶಿಧರ್, ಜಿಲ್ಲಾ ಕಾರ್ಯಾಧ್ಯಕ್ಷರು ಕಾಂಗ್ರೆಸ್ ಪಕ್ಷ. ಆದ್ರೆ ಈ ಪತ್ರಿಕಾಗೋಷ್ಠಿಗೆ ಬಂದಿರೋದು ಲಿಂಗಾಯತ ವೀರಶೈವ ಸಮಾಜದ ಪರವಾಗಿ. ರವಿಸ್ವಾಮಿ, ಕಾಂಗ್ರೆಸ್ ಕಾರ್ಯಕರ್ತ. ಪತ್ರಿಕಾಗೋಷ್ಠಿ ಬಂದಿರೋದು ನಮ್ಮ ವೀರಶೈವ ಸಮಾಜದ ಪರವಾಗಿ. ವೀರಶೈವ ಸಮಾಜದಲ್ಲಿ ಯಾರು ಚಂದ್ರಶೇಖರ್ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು, ರುದ್ರಭೂಮಿ ಅವರು ಅಧ್ಯಕ್ಷರು, ವೀರಶೈವ ಸಂಪೂರ್ಣದಲ್ಲಿ ಸಿದ್ದಪ್ಪ ಕಾಂಗ್ರೆಸ್ ಮುಖಂಡರು ಎಲ್ಲ ಸದಸ್ಯರು ಎಲ್ಲರೂ ಈಗಾಗಲೇ ಪರಿಚಯ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ಹಾಗೇನೆ ಪತ್ರಿಕಾ ಮಾಧ್ಯಮದ ಬಂಧುಗಳು ಕೂಡ ನಮಸ್ಕಾರ ಹೇಳ್ತಾ ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಉದ್ದೇಶಿಸ್ತೇನೆ. ಇವತ್ತೇನು ಯಾವುದೊಂದು ರಾಜಕೀಯವಾಗಿ ತೆಗೆದುಕೊಂಡ್ರೆ ವೀರಶೈವ ಮಹಾಸಭಾದ ಮೇಲೆ ವೀರಶೈವ ಮಹಾಲಿಂಗಾಯತ ಏನು ನಾವು ಸಂಘ ಅಂತ ಏನು ಮಾಡ್ಕೊಂಡಿದ್ದೀವಿ, ಇದ್ರ ಮೇಲೆ ಬಹಳ ಕೆಟ್ಟ ಹೆಸರು ಬಂದಿದೆ. ವೀರಶೈವರನ್ನ ಬಹಳ ಕಡೆಗಣಿಸ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ಸುಳ್ದಾಗ್ತಾ ಇದ್ದಾರೆ ಅಂತ ಯಾವುದೊಂದು ಕಾಂಪ್ಲೆಕ್ಸ್ ಅನ್ನ ಬಿಡುಗಡೆ ಮಾಡೋದು, ಯಾರು ಬಿಡುಗಡೆ ಮಾಡಿದ್ರೆ ಏನು ಗೊತ್ತಿಲ್ಲ, ಅದನ್ನು ಮಾಡಿ ಬಿಡುಗಡೆ ಮಾಡಿದ್ದಾರೆ. ಬಟ್ ಇದಕ್ಕೂ ಈ ಕಾಂಪ್ಲೆಕ್ಸ್ ಬಿಡುಗಡೆ ಮಾಡಿರೋ ಸಂಬಂಧಕ್ಕೂ ನಮ್ಮ ವೀರಶೈವ ಏನು ಲಿಂಗಾಯತರು ನಾವೇನು ಇದೀವಿ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮನ್ನು ಯಾರೂ ತುಳಿದಿಲ್ಲ. ನಮ್ಮಷ್ಟಕ್ಕೆ ನಾವು ಇಟ್ಕೊಂಡು ನಾವು ರಾಜಕೀಯ ಮಾಡ್ಕೊಂಡು ಅವರವ್ರ ಪಕ್ಷದಲ್ಲಿ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡ್ತಾ ಇದನ್ನ ಹೆಚ್ಚಿನ ಮುಂದುವರೆದ ಭಾಗವಾಗಿ ನಮ್ಮ ಶಶಣ್ಣರು, ಶೇಖರಣ್ಣರು ಮತ್ತೆ ಶಿವಯ್ಯನರು ಎಲ್ಲರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ಈಗ 3 ದಿನಗಳ ಹಿಂದೆ ಅರಸೀಕೆರೆ ತಾಲೂಕಿನಲ್ಲಿ ಕರಪತ್ರ ಹರಿದಾಡಿ ನಮ್ಮೆಲ್ಲರಿಗೂ ಗೊತ್ತಿದೆ ಅಂತ. ಈ ಕರೆಪತ್ರ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಿಜಿಸ್ಟರ್ಡ್ ಅರಸೀಕೆರೆ ಘಟಕ ಅಂತ ಅದರ ಹೆಸರಲ್ಲಿ ಕರಪತ್ರ ಹೊರಡಿಸಿದ್ದಾರೆ. ಇಲ್ಲಿ ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾಕ್ಕೆ ಅರಸೀಕೆರೆ ಘಟಕಕ್ಕೆ ಸನ್ಮಾನ್ಯ ಶೇಖರ್ ಅವರು, ಇಲ್ಲೇ ನಮ್ಮ ಸ್ನೇಹಿತರಾದ ಶೇಖರ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಶೇಖರ್ ಅವರೇ ಕೊಡ್ತೀರಲ್ವಾ? ಈ ಒಂದು ಕರಪತ್ರಕ್ಕೂ ಮಹಾಸಭಾ ಘಟಕಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಈಗ ದಯವಿಟ್ಟು ಇಲ್ಲೇ ಸ್ಪಷ್ಟೀಕರಣ ಕೊಟ್ಟರೆ ಒಳ್ಳೇದು ಅಂತ ನಾನು ಅವ್ರಿಗೆ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸುಮಾರು ನಮಗೆ ತಿಳಿದಂತೆ ಸ್ವತಂತ್ರ ಬಂದ ಮೇಲೆ ಇದು ರಾಷ್ಟ್ರದಲ್ಲಾಗಿ ರಾಜ್ಯ ಮಟ್ಟದಲ್ಲಿ ಸಂಘ ಮಹಾಸಭಾ ಇದೆ, ತಾಲೂಕಲ್ಲೂ ಘಟಕ ಇದೆ, ಹಿಂದೆನೂ ಆಗಿತ್ತು. ಯಾರು ಈ ತರ ಕರಪತ್ರಗಳನ್ನು ಒಬ್ಬರನ್ನ ತೇಜೋವಧೆ ಮಾಡಿ ಹಂಚಿರಲಿಲ್ಲ. ನಮ್ಮ ವೀರಶೈವ ಮಹಾಸಭಾದು ದೇಶಗಳು ಸುಮಾರಿದೆ, ಅದು ಬೈಲಾ ತೆಗೆದ್ರೆ ಗೊತ್ತಾಗುತ್ತೆ. ವೀರಶೈವ ಲಿಂಗಾಯತ ಸಮಾಜದ ಒಳಿತಿಗಾಗಿ ಆ ಮಹಾಸಭೆ ಕೆಲಸ ಮಾಡುತ್ತೆ. ಅವ್ರಿಗೆ ಶೈಕ್ಷಣಿಕವಾಗಿ ಅನುಕೂಲ ಮಾಡೋಕ್ಕಿರ್ಬೋದು, ರೈತರಿಗೆ ಬೋರ್ವೆಲ್ ಕೊಡ್ಸೋಕ್ಕಿರ್ಬೋದು, ಎಜುಕೇಶನ್ ಲೋನ್ಗಳು ಕೊಡ್ಸೋಕ್ಕಿರ್ಬೋದು, ಆ ಒಂದು ಸಮಾಜಮುಖಿಯಾಗಿ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದೆ. ಅದರಂತೆ ನಮ್ಮ ರಾಜ್ಯ ಮಟ್ಟದ ಏನು ಸಭಾ ಇದೆ, ಅವರು ನಮ್ಮ ಅರಸೀಕೆರೆ ತಾಲೂಕಿನಲ್ಲೂ ಎಲೆಕ್ಷನ್ಗಳು ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ಟು ಅದು ಅವ್ರಿಗೆ ನಮ್ಮ ತಾಲೂಕು ಘಟಕಕ್ಕೆ ಸಂಬಂಧಪಟ್ಟಿದೆ. ಅದರದ್ದು ಚರ್ಚೆ ಅನಾವಶ್ಯಕ. ಯಾಕೆಂದ್ರೆ ಅವರ ಒಂದು ಕಾನೂನು ಚೌಕಟ್ಟಿನಲ್ಲಿ ಅವರು ಎಲೆಕ್ಷನ್ ಅಧಿಕಾರಿಗಳು ನೇಮಕ ಮಾಡಿದ್ರು, ಅದು ಏನೇನಾಗಿದೆ ಅಂತ ಸ್ಪರ್ಧೆ ಮಾಡಿದವ್ರಿಗೆ ಗೊತ್ತು, ಆ ಡೈರೆಕ್ಟರ್ಗಳು ಆದವ್ರಿಗೆ ಗೊತ್ತು. ಅದರದ್ದು ಚರ್ಚೆ ಈಗ ಬೇಡ ಅಂತ ಅಪ್ರಸ್ತುತ ಇದೆ. ಈಗಿರೋದು ನಮ್ಮ ಲಿಂಗಾಯತ ವೀರಶೈವ ಮಹಾಸಭಾ ಹೆಸರಲ್ಲಿ ಅನಾವಶ್ಯಕವಾಗಿ ಕರಪತ್ರ ಹೊರಡಿಸಿದ್ದಾರೆ. ಯಾರ ವಿರುದ್ಧ ಹೊರಡಿಸಿದ್ದಾರೆ? ಶಾಸಕರು ಶಿವಲಿಂಗೇಗೌಡರ ವಿರುದ್ಧ ಹೊರಡಿಸಿದ್ದಾರೆ. ಯಾರು ಪರವಾಗಿ ಹೊರಡಿಸಿದ್ದಾರೆ? ಎನ್.ಆರ್. ಸಂತೋಷ್ ಅವ್ರ ಪರವಾಗಿ ಹೊರಡಿಸಿದ್ದಾರೆ. ನಾವು ಹೇಳೋದಿಷ್ಟೇ, ನಮ್ಮ ಮಹಾಸಭಾ ಏನಿದೆ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿಲ್ಲ. ನಮ್ಮ ಮಹಾಸಭಾದಲ್ಲಿ ನಮ್ಮ ಸಮಾಜ ಬಾಂಧವರು ಎಲ್ಲರೂ ಇರ್ತೀವಿ. ಅದರಲ್ಲೂ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿ ಫಾರ್ಮೇಶನ್ ಇದೆ, ಡೈರೆಕ್ಟರ್ಗಳು ಇರ್ತಾರೆ, ಬೋರ್ಡ್ ಇದೆ, ಎಲ್ಲ ನಡೆದೋಗುತ್ತೆ.
ಬಟ್ ಚುನಾವಣೆ ಬಂದ್ರೆ ನಾವೆಲ್ಲ ಒಂದೊಂದು ಪಾರ್ಟಿಲಿ ಗುರುತಿಸ್ಕೊಂಡಿರ್ತೀವಿ. ಒಬ್ಬರು ಗುರುತಿಸ್ಕೊಂಡಿರ್ತಾರೆ, ಕಾಂಗ್ರೆಸ್ ಅಲ್ಲಿ ಗುರುತಿಸ್ಕೊಂಡಿರ್ತಾರೆ. ಈ ಮಹಾಸಭಾ ಅಲ್ಲ, ಇದ್ರ ಜೊತೆಗೆ ಯಾರನ್ನು ತೇಜೋವಧೆ ಮಾಡೋ ಪ್ರಶ್ನೆ ಇದೆ. ಮಹಾತಾಯಿ ಮಾರಿಕಾಂಬಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪತ್ರ ಮಾಡಿಸಿದ್ದಾರೆ. ಈಗ ದೇವರನ್ನ ನಾವು ರಾಜಕೀಯಕ್ಕೆ ಎಳಿತಾ ಇದೀವಿ ಅನ್ನೋದೊಂದು ಭಾರಿ ನೋವು ನಮ್ಗೆ ಆಗ್ತಾ ಇದೆ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಅರಸೀಕೆರೆ ತಾಲೂಕಲ್ಲಿ ಶಾಂತಿಯುತವಾಗಿತ್ತು. ಈಚಿನ ದಿನಗಳಲ್ಲಿ ಯಾರೋ ಒಬ್ರು ರಾಜಕಾರಣಿಗಳು ನಮ್ಮ ಬೇಳೆ ಬೇಯಿಸ್ಕೊಳಕ್ಕೆ ದೇವರುಗಳನ್ನ ರಾಜಕೀಯಕ್ಕೆ ತರ್ತಾ ಇದೀವಿ. ಅದು ಭಾರಿ ಶೋಚನೀಯ ಅಂತ ನಾನು ಈ ಸಂದರ್ಭಕ್ಕೆ ಹೇಳ್ತೀನಿ. ಯಾರೇ ರಾಜಕಾರಣಿಗಳಾಗ್ಲಿ, ರಾಜಕಾರಣ ಮಾಡೋರು ಒಂದು ಬದ್ಧತೆಯಿಂದ ರಾಜಕಾರಣ ಮಾಡಿ. ಸಂತೋಷ್ ಅವರಾಗ್ಲಿ, ಶಿವಲಿಂಗೇಗೌಡರಾಗ್ಲಿ, ಡಿ ಬಸವರಾಜ್ ಆಗ್ಲಿ, ನಾವಾಗ್ಲಿ, ಒಂದು ರಾಜಕೀಯ ಬದ್ಧತೆನೇ ಬೇರೆ, ಧರ್ಮ ಕಾರ್ಯಗಳೇ ಬೇರೆ, ಸಮಾಜ ಕಾರ್ಯಗಳೇ ಬೇರೆ. ಅದನ್ನ ವಿಷಯಗಳನ್ನ ಅವ್ರು ಅರಿಬೇಕು ಅಂತ ನಾನು ನಿಮ್ ಮುಖಾಂತರ ಅವ್ರೆಲ್ಲರಿಗೂ ಸಂದೇಶ ಕೊಡ್ತಾ ಇದ್ದೀನಿ. ಜೊತೆಗೆ ಈ ಮಾರಿಕಾಂಬಾ ದೇವಸ್ಥಾನದ್ದು ಒಂದು 3 ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾರಿಕಾಂಬಾ ದೇವಸ್ಥಾನದ್ದು ಅಲ್ಲಿ ಸಮಿತಿ ಸದಸ್ಯರಾದ ಆಗ್ರೋ ಬಾಬು ಅವರು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ನಮ್ಮೆಲ್ಲರಿಗೂ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧ್ಯಕ್ಷರು ಅವ್ರು ಮಾಡಿದ್ದಾರೆ. ನಮ್ಮ ನಾಗರಾಜಣ್ಣ ಪಂಚಾಯತಿದಾರ ಹಿರಿಯರು, ಲಾಳಂಕೇರ ಗಣಸಿ ಹೋಗ್ತಿದ್ರು, ಅವರು ಮಾಡಿದ್ದಾರೆ. ನಡೆದಂತ ವಿವರಗಳನ್ನ ನಿಮಗೆ ಸ್ಪಷ್ಟವಾಗಿ ಎಲ್ಲ ಬಹಿರಂಗ ಪಡಿಸಿದ್ದಾರೆ. ಯಾಕೆಂದ್ರೆ ಅವರು ಸಮಿತಿ ಅಧ್ಯಕ್ಷರು, ಅವ್ರಿಗೆ ಆ ಒಂದು ಇದಿರುತ್ತೆ, ಹಕ್ಕಿರುತ್ತೆ. ಆ ಕಮಿಟಿಲಿ ಯಾವ ದಾನ ಧರ್ಮಗಳನ್ನ ಸ್ವೀಕರಿಸ್ಬೇಕು, ಯಾರು ಕೊಟ್ಟರು, ಏನ್ ಮಾಡ್ಬೇಕು, ಆ ದೇವಸ್ಥಾನದ ಪರಿಮಿತಿ ಒಳಗೆ ಏನ್ ಕೆಲಸ ಮಾಡ್ಬೇಕು ಅನ್ನೋದು ಆ ಕಮಿಟಿ ಅಧ್ಯಕ್ಷರಿಗೆ ಇರುತ್ತೆ. ಅವರೇ ಅದರ ವಿಚಾರವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಮೊನ್ನೆ ನೋಡಿದೆ, ಪತ್ರಿಕಾಗೋಷ್ಠಿ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ದೇವಸ್ಥಾನದ ಒಂದು ಇದಕ್ಕೆ ನಾವು ಹೋಗಲ್ಲ. ಯಾಕೆಂದ್ರೆ ನಾವು ಮನುಷ್ಯರ ವಿರುದ್ಧ ಹೋದ್ರೆ ನಾವು ಬದುಕೋದ್ ಕಷ್ಟ ಇದೆ. ಆ ತಾಯಿ ಮಾರಿಕಾಂಬಾ ಜಗನ್ಮಾತೆ ಆ ವಿಷಯಕ್ಕೆ ನಾವು ಮಾತಾಡೋದು ಬರಲ್ಲ. ಅವರು ದೇವಸ್ಥಾನದ ಕಮಿಟಿ ಅವರುಂಟು, ಸಂತೋಷ್ ಅವರುಂಟು, ಯೋಗೀಶ್ ಅವರು, ಅವ್ರು ಏನ್ ದುಡ್ಡು ಕೊಟ್ಟಿದ್ದಾರೋ, ಅವ್ರು ಏನು ಸಮಿತಿಗೆ ಜಮಾ ಮಾಡಿದಾರೋ, ಅದಕ್ಕೇನು ಅವ್ರು ಸಾಕ್ಷಿ ಕೊಟ್ಟರು, ಅದಕ್ಕೇನು ಪಂಚಾಯತ್ಗೆ ಕರೆದ್ರು, ಅದೆಲ್ಲ ಜಗಜ್ಜಾಹಿರಾಗಿ. ನಮಗೆ ಬೇಕಾಗಿರೋದು ನಮ್ಮ ಸಮಾಜದ ವತಿಯಿಂದ ಯಾರೊಬ್ಬರಿಗೂ ತೇಜೋವಧೆ ಮಾಡೋದು. ಹಿಂದೆ ಸರಿ 4 ಬಾರಿ ಶಾಸಕರು ಶಿವಲಿಂಗೇಗೌಡರು ಸಮಾಜಕ್ಕೆ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತೆಲ್ಲ ದೂರಿದ್ದಾರೆ ಸಮಾಜ. ದಯವಿಟ್ಟು ಅದ್ರದ್ದು ಏನಾದ್ರು ಇದ್ರೆ ಅವ್ರ ಮೇಲೆ ಒಂದು ಏನೋ ಆರೋಪ ಪಟ್ಟಿ ಕೊಡ್ಲಿ. ಶಾಸಕರು ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆ, ಹಿಂಗ್ ದ್ರೋಹ ಮಾಡಿದ್ದಾರೆ ಅಂತ ಆರೋಪ ಪಟ್ಟಿ ಕೊಡ್ಲಿ. ಇದೇ 20 ವರ್ಷಗಳ ಹಿಂದೆ ಶಿವಲಿಂಗೇಗೌಡರನ್ನ ಅರಸೀಕೆರೆ ತಾಲೂಕಿಗೆ ಎಲೆಕ್ಷನ್ ಇಲ್ಲ ಕರ್ಕೊಂಬಂದಿದ್ದೆ ವೀರಶೈವ ಲಿಂಗಾಯತ ಸಮಾಜದವರು. ಎಲೆಕ್ಷನ್ಗೆ ಗಂಡಸಿಗೆ ಹೋದಂತ ಸಂದರ್ಭದಲ್ಲಿ ಅರಸೀಕೆರೆ ಸಪರೇಟ್ ಗಂಡಸಿ ಸೇರ್ಕೊಂಡು ಅರಸೀಕೆರೆ ಗಂಡಸಿ ಸೇರ್ಕೊಂಡಂತ ಸಂದರ್ಭದಲ್ಲಿ ಡಿಲಿಮಿಟೇಷನ್ ಆದಾಗ ಅರಸೀಕೆರೆಗೆ ಅವ್ರನ್ನ ನೀವು ನಿಂತ್ಕೊಳ್ಳಿ, ನಾವು ಬಲ ಕೊಡ್ತೀವಿ ಅಂತ ಕರ್ಕೊಂಬಂದಿದ್ದೆ ವೀರಶೈವ ಲಿಂಗಾಯತ ಸಮಾಜ ಬಾಂಧವರು. ತದನಂತರ 4 ಬಾರಿ ಚುನಾವಣೆ ಆಗಿದೆ. ಅವತ್ತು ಸಿದ್ದಣ್ಣವರು ಅವ್ರ ವಿರುದ್ಧ ಸೋತ್ರು, ಅವರು ವೀರಶೈವ ಲಿಂಗಾಯತ ಸಮಾಜದವರು. ಅದಾದ್ಮೇಲೆ ಶಿವರಾಮ್ ಅವ್ರು ಸೋತ್ರು, ಅದಾದ್ಮೇಲೆ ನಾನ್ ಸೋತೆ, ನಾನು ವೀರಶೈವ ಲಿಂಗಾಯತ ಸಮಾಜದವನಲ್ವಾ. ಇವತ್ತು ಈ ರೀತಿ ಎಲ್ಲ ಒಗ್ಗೂಡಿಸ್ಬೇಕು. ಹೋಗ್ಲಿ, ಒಬ್ಬ ರಾಜಕಾರಣಿ ಒಂದು ಸಮಾಜದಿಂದ ಚುನಾಯಿತ ಪ್ರತಿನಿಧಿ ಆಗಕ್ ಸಾಧ್ಯನಾ? ನೀವೇ ಸ್ವಲ್ಪ ಪ್ರಶ್ನೆ, ಪತ್ರಕರ್ತರು ನೀವು ಅದನ್ನ ಹೇಳ್ತೀನಿ, ನೀವೇ ಪ್ರಶ್ನೆ ಮಾಡ್ಕೊಬೇಕು. ಯಾರೇ ಒಬ್ಬ ರಾಜಕಾರಣಿ ಆಗಲಿ ಈ ರಾಜ್ಯದಲ್ಲಿ ಒಂದು ಸಮಾಜ ಒಗ್ಗೂಡ್ಬಿಟ್ರೆ ಅವರು ಚುನಾಯಿತ ಪ್ರತಿನಿಧಿ ಆಗಕ್ಕೆ ಸಾಧ್ಯ ಆಗುತ್ತಾ? ರಾಜಕಾರಣಿ ಆದವರು ಎಲ್ಲಾ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ದುಡಿದು ಸೇವೆ ಮಾಡಿ ಅವ್ರ ಪ್ರೀತಿ ಗಳಿಸಿ ತದನಂತರ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚಿ ಆ ಜನ ಒಪ್ಕೊಂಡ್ರೆ ಚುನಾಯಿತ ಪ್ರತಿನಿಧಿ ಆಗ್ತಾರೆ. ಇದು ಇಲ್ಲಿ ಶಿವಲಿಂಗೇಗೌಡರನ್ನ ಅಪಹಾಸ್ಯ ಮಾಡಿರೋದು ನಾವು ಖಂಡನೆ ಮಾಡ್ತೀವಿ. ಇದು ಯಾವ ನಮ್ಮ ಒಂದು ಸಮಾಜದ ಹೆಸರಲ್ಲಿ ಯಾರು ಮಾಡಿದಾರೋ ಗೊತ್ತಿಲ್ಲ. ನಿನ್ನೆ ಅದು ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಫೈರ್ ಆಗಿದೆ ಅಂತೆ. ಒಂದು ವಿಡಿಯೋನು ರಿಲೀಸ್ ಮಾಡಿದ್ದಾರೆ. ಒಂದು 8-15 ಜನ ಇದ್ದಾರೆ, ಅವ್ರು ನಾವೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾರೆ. ಅವ್ರಿಗೂ ನೀವು ಪತ್ರಿಕೆ ಮುಖಾಂತರ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ತರ ತೇಜೋವಧೆ ಯಾವ ಒಬ್ಬರಿಗೂ ಮಾಡ್ಬೋದು. ನೀವೇನು ಒಂದು ಪರವಾಗಿದ್ದೀರಾ, ಎಲ್ಲಾರು ಸಂತೋಷವ್ರಿಗೂ ನೀವು ತೇಜೋವಧೆ ಮಾಡಬಾರ್ದು. ಸಮಾಜದ ವತಿಯಿಂದ ಶಿವಲಿಂಗೇಗೌಡರಿಗೂ ತೇಜೋವಧೆ ಮಾಡಬೇಕು. ಜೊತೆಗೆ ಲಾಳಂಕೆರೆ ದೇವಿ ದೇವಸ್ಥಾನಕ್ಕೆ ನಾವು ಹೋಗಿದ್ವಿ ಓಪನಿಂಗ್. ಅವತ್ತು ನಮ್ಮ ಆಗಿನ ಬೆಂಗಳೂರು ಗ್ರಾಮಾಂತರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸುರೇಶ್ ಅಣ್ಣ ಅವ್ರು ಬಂದಿದ್ರು, ನಮ್ಮ ನಿರ್ಮಲಾನಂದನಾಥ್ ಸ್ವಾಮೀಜಿ ಬಂದಿದ್ರು, ಜಗದ್ಗುರುಗಳು ಆದಿಚುಂಚನಗಿರಿ ಜಗದ್ಗುರುಗಳು. ಅವರ ಸಮಕ್ಷಮದಲ್ಲಾದ ಆ ಮಾರಿಕಾಂಬಾ ದೇವಸ್ಥಾನದ
ಒಂದು ಉದ್ಘಾಟನೆ ಆಯ್ತು. ನಾವು ಸುಮಾರು ರಾತ್ರಿ 11-12 ಗಂಟೆ ಆಯ್ತು. ನಾವು ಉಮೇಶ್ ಅಣ್ಣ, ಸುರೇಶ್ ಅಣ್ಣರೆಲ್ಲ ಬಂದಿದ್ದು ಹೋಗಿದ್ದು. ಅಷ್ಟು ವಿಜೃಂಭಣೆಯಿಂದ ಊರಲ್ಲಿ ಭಕ್ತಿಪೂರ್ವಕವಾಗಿ ಮಾಡಿದ್ರು. ಇವತ್ತು ಆ ದೇವಸ್ಥಾನಕ್ಕೆ ನೀವು ಕಪ್ಪು ಚುಕ್ಕೆ ತರಕ್ಕೆ ಇದು ಮಾಡ್ತಾ ಇದ್ದೀರಾ ಅಂದ್ರೆ ಆ ತಾಯಿ ನಿಮ್ಮನ್ನು ಕ್ಷಮಿಸ್ತಾಳ, ಆ ಮಾರಿಕಂಬ ತಾಯಿ ಕ್ಷಮಿಸ್ತಾಳ. ಒಂದು ಗಾದೆ ಇದೆ, ದಾನ ಕೊಡೋದನ್ನ ಬಲಗೈಗೆ ಕೊಟ್ರೆ ಎಡಗೈಗೆ ಗೊತ್ತಾಗಬಾರ್ದು, ಆ ರೀತಿ ಕೊಡಿ ಅಂತ ಒಂದು ನಮ್ಮ ಒಂದು ಸಮಾಜದಲ್ಲಿ ಒಂದು ನಾಣ್ಣುಡಿ ಇದೆ. ದಾನ ಎಷ್ಟೋ ಜನ ದಾನ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಎಂತೆಂತ ದಾನಿಗಳಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ಬುಕ್ ಕೊಡ್ತಾರೆ, ಶಾಲಾ ಊಟ ಕೊಡ್ತಾರೆ, ಅವ್ರು ಯಾರ್ದಾರು ಹೆಸರಿದೆ ದಾನ ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಅಂತ ಅದನ್ನ ಸುಮಾರು ಒಂದು ಒಂದು ತಿಂಗಳಿಂದ ಅದು ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಿದೆ ಅಂದ್ರೆ ನಮಗೆ ಭಾರಿ ಬೇಸರವಾಗಿದೆ. ಅದು ನಮ್ಮ ಸಮಾಜದ ಹೆಸರಲ್ಲಿ ನಡೀತಾ ಇರೋದು ನಮಗೆ ಭಾರಿ ನೋವುಂಟು ಮಾಡಿದೆ. ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಯಾರು ಇಂಥ ವ್ಯಕ್ತಿಗಳಿಗೆ, ಇಂಥ ಸಮಾಜಘಾತಕ ಕರಪತ್ರಗಳನ್ನು ಹೊರಡಿಸಿದ ವ್ಯಕ್ತಿಗಳಿಗೆ ಬೆಂಬಲ ಕೊಡಬೇಡಿ. ಇದ್ರ ಜೊತೆಗೆ ನಿಮ್ದೇನಾದ್ರು ಶಾಸಕರ ಮೇಲೆ ಏನಾದ್ರು ಅಲಿಗೇಷನ್ ಇದ್ರೆ ನೇರವಾಗಿ ಹೇಳಿ, ಸಮಾಜಕ್ಕಿಂತ ಕೆಟ್ಟದ್ ಮಾಡಿದ್ದಾರೆ, ಅದು ಮಾಡಿದ್ದಾರೆ. ಅವತ್ತು ಎಲ್ಲೋ ಒಂದು ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಲ್ಲ. ಪತ್ರಿಕರ್ತರು ಇದ್ದೀರಾ, ನೀವು ಇದ್ದೀರಾ, ನಿಮ್ಮ ಹತ್ರ ಹೇಳಿ ಸಮಾಜಕ್ಕೆ ಅನ್ಯಾಯ ಆಗಿದೆ, ಮಾಡಿದ್ದಾರೆ, ಇನ್ನೊಂದೇನೋ ತೊಂದರೆ ಮಾಡಿದ್ದಾರೆ ಅಂತ ಹೇಳಿ. ರಾಜಕೀಯವಾಗಿ ಅವ್ರು ಏನ್ ಬೇಕೋ ಅದು ಮಾಡ್ಕೊಂಡ್ ಬಂದಿದ್ದಾರೆ. ಇಲ್ಲ ಯಾವ್ದೋ ಒಂದ್ ಸಮಾಜನ ಅವರು ಓಟ್ ಹಾಕ್ಸಿ ಗೆಲ್ಸಿಲ್ಲ. ತಾಲೂಕಲ್ಲಿ ಎಲ್ಲಾ ಬಸವಣ್ಣವರ ಅನುಭವ ಮಂಟಪದಲ್ಲಿ ಇರ್ಬೇಕು ಅಂತ ಹೇಳ್ತೀರಾ, ಮಾಡೋದು ಮಾತ್ರ ವೀರಶೈವರ ಒಗ್ಗೂಡಿದೆ ಅಂತ ಹೇಳಿ. ಇದು ಸಾಧ್ಯನಾ? ಯಾವ ಸಮಾಜ, ಒಂದೇ ಸಮಾಜ, ಒಂದ್ ಸಮಾಜ ಒಗ್ಗೂಡು ಒಬ್ಬರನ್ನ ಎಲ್ಲಿ ಮಾಡಿದೆ ಅಂತ ನಿದರ್ಶನ ತೋರಿಸಿ ಅರಸೀಕೆರೆ ಇತಿಹಾಸದಲ್ಲಿ. ಎಲ್ಲಾ ಸಮಾಜಗಳು ಸೇರಿ ಎಲ್ಲರೂ ಒಪ್ಪಿ ಒಬ್ಬ ಚುನಾಯಿತ ಪ್ರತಿನಿಧಿನ ಅವನ್ನ MLA ನೋ, ಜಿಲ್ಲಾ ಪಂಚಾಯತಿ ಮೆಂಬರು, ಮಂಡಲ ಪಂಚಾಯತಿ ಮೆಂಬರು, ಕೌನ್ಸಿಲರ್ ಮಾಡ್ತಾರೆ. ಇದು ತಪ್ಪು, ಆಮೇಲೆ ಖಂಡನೀಯ ಅಂತ ನಾವೆಲ್ಲ ಒಕ್ಕಲಿನಿಂದ ಹೇಳ್ತಾ ಇದ್ದೀವಿ. ಮುಂದೆ ನಮ್ಮ ಚಂದ್ರಶೇಖರ್ ಅವರು ಉಳಿದ ಭಾಗವನ್ನು ಕಂಟಿನ್ಯೂ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಒಂದು ವಿಚಾರ ಏನಪ್ಪಾ ಅಂದ್ರೆ, ಇದು ಕಾಂಗ್ರೆಸ್ ಪಕ್ಷದ ಪತ್ರಿಕಾಗೋಷ್ಠಿ ಅಲ್ಲ. ಫಸ್ಟ್ ಆಫ್ ಆಲ್ ಯಾರ ಕಾಂಗ್ರೆಸ್ ಪಕ್ಷದ ಬಂದಾರೆ ಅಂದ್ರೆ ತಪ್ಪು. ಇದು ವೀರಶೈವ ಸಮಾಜದ್ದು. ಏನಾಗಿದೆ, ಲಾಳಿಂಕೆರೆಗೂ ಮತ್ತೆ ಲಾಳಿಂಕೆರೆ ದೇವಸ್ಥಾನಕ್ಕೂ ಮತ್ತೆ ಸಂತೋಷ ಯೋಗಿಗೂ ಈ ಪತ್ರಿಕೆ ಸಂಬಂಧ ಇಲ್ಲ. ಅವ್ರು ಏನ್ ಮಾಡಿದ್ರು, ದೇವಸ್ಥಾನಕ್ಕೆ ನೀವು ಕೊಟ್ಟಿದ್ರೆ ಕೊಟ್ಟಿಲ್ಲ ಅಂದ್ರೆ ಆತ್ಮಸಾಕ್ಷಿ ನೀವು ಒಪ್ಕೊಳ್ಳಿ. ನೀವು ಕೊಟ್ಟಿದ್ರೆ ಕೊಟ್ಟಿರಿ, ಕೊಟ್ಟಿಲ್ಲವ್ರೆ ಕೊಟ್ಟಿಲ್ಲ ಅಂತ ಹೇಳಿ. ಕೊಟ್ಟಿರೋರು ಕೊಡಂಗಿ ಇಸ್ಕೊಂಡ ನೀರ್ ಭದ್ರ, ನಾವೇನು ಮಾಡಕ್ಕಾಗಲ್ಲ. ಇದನ್ನ ಯಾಕೆ ವೀರಶೈವ ಸಮಾಜನ ಮದ್ದಿತ್ತೀರಾ? ಈ ಒಂದು ದೇವಸ್ಥಾನ ಎಂದು ನೀವು ಕೊಟ್ಟಿರೋ ದುಡ್ಡನ್ನ ಇಡೀ ರಾಜ್ಯಾದ್ಯಂತ ನೋಡಿದ್ರೆ ನಿಮ್ಮನ್ನ ಆಣೆ ಪ್ರಮಾಣಗಳನ್ನ ಇದು ಬೇಕಾ? ದುಡ್ಡು ಕೊಟ್ಬಿಟ್ಟು ಆಣೆ ಪ್ರಮಾಣ ಮಾಡೋದು ಯಾವ್ದು ಸತ್ಯ? ಅಂದ್ರೆ ದುಡ್ಡು ಕೊಟ್ಟಿದ್ಕೆಲ್ಲ ಆಣೆ ಪ್ರಮಾಣದಲ್ಲಿ ಒಂದು ಸರಿ ಹೋಗುತ್ತೆ ಅಂದ್ರೆ ಎಲ್ಲರೂ ಇದನ್ನೇ ಮಾಡ್ತಾರೆ. ಇದೇ ಅಭ್ಯಾಸ ಆಗ್ಬಿಡುತ್ತೆ. ಇವತ್ತು ವೀರಶೈವ ಸಮಾಜ ಹಿಂದೆ 70 ವರ್ಷಗಳ ಕಾಲ ರಾಜಕೀಯ ಮಾಡ್ಕೆ ಬಂದಿದೆ. ಒಂದು ಸಮಾಜ ಓಟ್ ಹಾಕಿಲ್ಲ. ಇವತ್ತು ಯಾವ್ದಾದ್ರು ಒಂದು ಸಮಾಜ ಓಟ್ ಹಾಕಿರೋ ಗ್ರಾಮ ಪಂಚಾಯತಿ ಮೆಂಬರ್ ಹಾಕಾಗಲ್ಲ. ಯಾರ್ ಗುಂಡಿ ಯಾರು ತೋಡ್ಕೊಂತ ಇರೋ ಫಸ್ಟ್ ಲೆಕ್ಕ ಹಾಕ್ಬೇಕು. ನಿಮ್ ಗುಂಡಿ ನೀವು ತೋಡ್ಕೊಂತ ಇದ್ದೀರಾ, ನೀವು ಸಮಾಜ ಒಗ್ಗೂಡ್ಸಕ್ ಹೋಗ್ತಲಕ್ಕೆ ಇನ್ನು ಬೇರೆ ಸಮಾಜಗಳು ಬೇಡವಾ? ಆ ಸಮಾಜ ನಿಮ್ ಜೊತೆಲಿ ಇರಬಾರ್ದು ಅಂತಲ್ಲ, ಮತ್ತೆ ಅವರೆಲ್ಲ ಬೇರೆ ಸಮಾಜ ಯಾಕೆ ನಿಮ್ ಜೊತೆಲಿ ಇದಾರೆ? ಆದ್ರಿಂದ ದಯಮಾಡಿ ಈ ತರ ಪತ್ರಿಕೆ ಹೊಡ್ಸೋದು ಇದು ಒಂದು ಸಮಾಜಕ್ಕೆ ಸೇರಿದ್ದು. ಇದು ನೀವು ವೀರಶೈವ ಮಹಾಸಮಾಜ ಅಂತ ಹಾಕಿದ್ರಲ್ಲ, ಇದು ನಮ್ಮ ಸಮಾಜ ಅಂದ್ಮೇಲೆ ಇದು ಇಲ್ಲಿಂದ ಹಿಡಿದು ರಾಜ್ಯ ಕೇಂದ್ರ ತನಕ ಮಹಾಸಭಾ ಇದೆ. ಆದ್ರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಒಂದು ಹೇಳಿಕೆ, ಪ್ರೆಸ್ ಮೀಟಿಂಗ್ ಇನ್ನೊಂದು ರಾಜಕೀಯ ಕೊಡ್ಬೇಡಿ. ನೀವು ಬಂದು ಕೂತ್ಕೊಂಡು ಕೊಡಿ. ನಾವಿವತ್ತು ಶಿವಲಿಂಗೇಗೌಡರು ಮಾಡಿದ್ದಾರೆ, ಶಿವಲಿಂಗೇಗೌಡರು ಓಟ್ ಹಾಕಿದ್ದಾರೆ, ನಮ್ಮ ಸಮಾಜನೂ ಹಾಕಿದೆ, ಎಲ್ಲ ವರ್ಗದವರು ಓಟ್ ಹಾಕಿದ್ದಾರೆ. ಇವತ್ತು ಬಸವಣ್ಣರು ಹೇಳಿಲ್ವ ಅವತ್ತಿಂದ ಇವತ್ತಿನವರೆಗೂ ಎಲ್ಲಾರು ಒಗ್ಗೂಡ್ಸ್ಕೊಂಡು ಹೋಗಿಲ್ವಾ? ಅದೇ ರೀತಿ ಇವತ್ತು ನಾನು ಕೆಲಸ ಮಾಡಿದ್ರೆ ನಾನು ಜನ ಒಪ್ಕೊಂತಾರೆ. ನಾನು ಏನು ಮಾಡಿಲ್ಲ, ಬರೀ ಗಲಾಟೆ ಮಾಡಿಸ್ತೀನಿ, ಹೊಡೆದಾಡಿಸ್ತೀನಿ ಊರಲ್ಲಿ ಅಂದ್ರೆ ಯಾರು ನನ್ನ ಒಪ್ಕೊಂತಾರೆ? ಆದ್ರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ನಿಲ್ಸ್ಬೇಕು. ಇದು ಲಾಳಿಂಕೆರೆ ಯೋಗೀಶ್ ಅಣ್ಣ ಉಂಟು, ಯಾರು ಸಂತೋಷ್ ಅಣ್ಣ ಉಂಟು, ಈ ಮಧ್ಯದಲ್ಲಿ ಪತ್ರಿಕೆ ಯಾರು ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇದೀವಿ, ಇದೆಲ್ಲ ಬೇಡ. ಈ ಸಮಾಜಮುಖಿ ಕೆಲಸ ಮಾಡಿ, ನಾವು ಸಪೋರ್ಟ್ ಮಾಡಿದ್ವಿ, ನಾವು ನಿಮ್ಮಿಂದ ಇರ್ತೀವಿ ಸಮಾಜಮುಖಿ ಕೆಲಸಕ್ಕೆ. ರಾಜಕೀಯವಾಗಿ ಇದಕ್ಕೆ ಎಳಿಬೇಡಿ. ಮುಂದಿನ ದಿನಗಳಲ್ಲಿ ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಪಕ್ಷಕ್ಕೆ ಸೀಮಿತನೂ ಅಲ್ಲ. ಅವ ಪಕ್ಷದಲ್ಲಿ ಅವ ಸಮಾಜದಲ್ಲಿ ಇದ್ದೇ ಇರ್ತಾರೆ. ಯಾವ್ದಾರ ಅಡ ಇಟ್ಟಿದಾರ ಲಿಂಗಾಯತನ? ಏನಿಲ್ವಲ್ಲ. ಲಿಂಗಾಯತರು ಅವ್ರಿಗೂ ನಮಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ದೇ ಆದ ಹಕ್ಕುಗಳಿದಾವೆ. ನಿಮ್ದು ಇದೆ ನೀವು ಮಾಡ್ತೀರಾ, ನಮ್ದಿದೆ ನಾವು ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಿದೆ ಅದು ನಾವು ಮಾಡಿದ್ವಿ. ದಯಮಾಡಿ ನಮ್ ಬೆಳೆ ಬೇಷಣಕ್ಕೋ ನಿಮ್ ಬೆಳೆ ಬೇಷಣಕ್ಕೋ ಯಾರಿಗೂ ಹೌದಾ ಹಾಕೋ ಮಾತಾಡ್ಬೇಡಿ. ನಾವು ಸುಲಿಗೆಯವ್ರಿಗೆ ಏನು ಹೌದಾ ಹಾಕಿ ಮಾತಾಡ್ತಾ ಇಲ್ಲ. ಅವ್ರ ಅಣ್ಣನ ಮಗ ಇದ್ದ, ತಮ್ಮನ ಮಗ ಇದ್ದ, ಯಾಕೆ ಇರಬಾರ್ದು ಹೇಳಿ ನೋಡೋಣ. ಅವ್ರ ಅಣ್ಣನ ಮಗ ಇರ್ಬೋದು, ತಮ್ಮನ ಮಗ ಇರ್ಬೋದು. ಇವತ್ತು ನೀವು 1 ತಿಂಗಳಿಂದ ಪ್ರಚಾರ ಕೊಟ್ಟಿರ ಆಣೆ ಪ್ರಮಾಣ ಅಂತೇಳಿ 1 ತಿಂಗಳಿಂದ ಪ್ರಚಾರ ಕೊಟ್ಟು ನೀವು ಕರೆದಿದ್ದೀರಾ. ಎಲ್ಲ ಲಾಳಿಂಕೆರೆಗೆ ಇಂಥ ದಿನ 11 ಗಂಟೆಗೆ ಬರ್ಬೇಕು, ಇಲ್ಲಿ ಆಣೆ ಪ್ರಮಾಣ. ಎಲ್ಲರಿಗೂ ಕುತೂಹಲ ಇರುತ್ತೆ, ಏನ್ ಆಗ್ಬೋದು ಲಾಳಿಂಕೆರೆಯಲ್ಲಿ, ಏನೋ ಒಂದು ಆಗ್ಬಿಡುತ್ತೆ ಅಂತ. ಅಲ್ಲೇನು ಆಗ್ಲಿಲ್ಲ.
ಅಲ್ವಾ? ನೋಡಕ್ಕೆ ಎಲ್ಲರೂ ಬಂದಿರ್ತಾರೆ. ಹೌದು, ಇರ್ಬೋದು, ಇರ್ಬಾರ್ದು ಅಂತ ಯಾಕೆ? ಈಗ ಇಲ್ಲಿ ಯಾರೋ ನಾಟಕ ಮಾಡ್ತಾರೆ, ಪಿಕ್ಚರ್ ಕುಡಿತಾರೆ, ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಆದ್ರಿಂದ ಎಲ್ಲಾ ಸಮಾಜದವರು ಇರ್ಬೇಕು. ಅವ್ರು ಇರ್ಬಾರ್ದು, ಇವ್ರು ಇರ್ಬಾರ್ದು ಅಂತಿಲ್ಲ, ಎಲ್ಲರೂ ಇದಾರೆ. ಅವ್ರು ಇದ್ರೆ ಯಾಕೆ ಅಂತ ಕೇಳಿದಾರೆ, ನಾವ್ ಇನ್ನೊಂದು ಊರಿಗೆ ಹೋದ್ರೆ ನಮ್ಮನ್ನ ಕೇಳ್ತಾರೆ, ನೀವ್ ಯಾಕೆ ಬಂದಿರಿ ನಮ್ಮೂರ್ಗೆ ಅಂತಾರೆ. ನಾಳೆ ನಾವ್ ಬೇರೆ ಊರಿಗೆ ಹೋದ್ ಹೆಂಗೆ? ಬೇರೆ ವರ್ಗದ ಸಮಾಜ ಜೊತೆ ನಾವ್ ಹೆಂಗ್ ಬೆರಿಬೇಕು? ಅದರಿಂದ ಇಲ್ಲಿ ಅರಸೀಕೆರೆ ಶಾಂತಿಯುತ ಆಗಿದೆ. ಒಂದು ತಿಳ್ಕೊಂಡ್ರೆ ನೀವು, ಇದು ಸಿದ್ಧರ ನಾಡು. ಜಯಂತ ಸಿದ್ದೇಶ್ವರ ಈ ಕಡೆ ಕೂತಿದ್ದಾನೆ, ಮಲ್ಲಿಕಾರ್ಜುನ ಸ್ವಾಮಿ, ಸಿದ್ದೇಶ್ವರ, ರೇವಣ ಸಿದ್ದೇಶ್ವರ ಅಲ್ವಾ? ಈ ತರ ಎಲ್ಲ ಸಿದ್ಧರ ನಾಡು ಇದು. ಸುಮ್ಮನೆ ಹಣೆ ಪ್ರಮಾಣಗಳು ಬೇಡ. ಮುಂದಿನ ದಿನಗಳಲ್ಲಿ ಅದರದ್ದು ನೋವು ನೀವೇ ಅನುಭವಿಸ್ತೀರ. ಯಾರು ಮಾಡಿದ್ರೆ ಅವ್ರು ಅನುಭವಿಸ್ತೀರ. ಅವ್ರು ಯೋಗೀಶಣ್ಣ ಮಾಡಿದ್ರೆ ಯೋಗೀಶಣ್ಣ ಅನುಭವಿಸುತ್ತೆ, ಸಂತೋಷಣ್ಣ ಮಾಡಿದ್ರೆ ಸಂತೋಷಣ್ಣ ಅನುಭವಿಸ್ತಾರೆ. ನೀವ್ ಯಾಕ್ರಿ ಮಧ್ಯದಲ್ಲಿ ಸಮಾಜ ಮದ್ದು ಕೇಳ್ಕೊಂತೀರಾ? ದಯಮಾಡಿ ವೀರಶೈವ ಸಮಾಜದಲ್ಲಿ ಒಂದ್ ಹೇಳ್ತೀವಿ, ಎಲ್ಲರೂ ಬೆಳ್ಕೊಳ್ಳಿ. ನೀವು ಅಲ್ಲೇ ಇದ್ ಬೆಳ್ಕೊಳ್ಳಿ, ಇನ್ನೊಬ್ರು ಇದ್ ಬೆಳ್ಕೊಂತಾರೆ. ಈ ರಾಜಕೀಯವಾಗಿ ನಮ್ಮ ಪಕ್ಷವ, ನಮ್ಮ ಜಾತಿಯನ್ನ ತರಬೇಕು. ರಾಜಕೀಯವಾಗಿ ನಮ್ಮ ಜಾತಿ ಎಲ್ಲೂ ಅಡ ಇಟ್ಟಿಲ್ಲ ಅಲ್ವಾ? ಆದ್ರಿಂದ ಮುಂದಿನ ದಿನಗಳಲ್ಲಿ ನೀವು ಯಾರು ಮಾಡಿದ್ದಾರೆ ಅದು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ದಯಮಾಡಿ ಯಾರು ಮಾಡಕ್ ಹೋಗ್ಬೇಡಿ ಅನ್ನೋದು ನಮ್ದು ಕಿವಿ ಮಾತಿದು. ಯಾಕಂದ್ರೆ ನಾವು ಎಚ್ಚೆತ್ಕೊಂಡಾಗ ನಾವು ಬೇರೆ ರೀತಿ ತಿರುಗ್ಬೇಕಾದ್ರೆ ಅವತ್ತು ಈಗ ಊರೂರು ಗಲಾಟೆ ಆಗ್ತದೆ, ನಾಳೆ ಅಣ್ಣನ ತಮ್ಮಗಳು ಗಲಾಟೆ ಆಗುತ್ತೆ, ಇಲ್ಲಿ ಜಾತಿ ಗಲಾಟೆ ಆಗುತ್ತೆ. ಯಾವುದು ಆಗದ್ ಬೇಡ. ನಾವೆಲ್ಲ ಒಂದೇ ಜಾತಿಯರು, ನಾವೆಲ್ಲ ಒಂದೇ ಸಮಾಜದವರು. ಎಲ್ಲಾ ಸಮಾಜದವರು ಸೇರಿ ನಾವೆಲ್ಲ ಒಂದು ಒಗ್ಗೂಟಾಗಿರೋಣ. ಎಲ್ಲಾ ಸಮಾಜದವರಿದ್ರೆ ರಾಜಕೀಯನೂ ಮಾಡ್ಬೋದು. ಒಂದ್ ಊರಲ್ಲಿ ಕಾರ್ಯ ಮಾಡ್ತೀವಿ ಅಂದ್ರೆ ಬರೀ ಲಿಂಗಾಯತರು ಕೂಡ ಮಾಡಕ್ಕಾಗುತ್ತಾ? ಬೇರೆ ವರ್ಗ ಬರ್ಬೇಕು ತಾನೆ. ಅದರಿಂದ ನೀವು ನಿಮ್ಮ ಬಂದ್ಬಿಟ್ಟು ನಮ್ಮನ್ನ ಅಡ ಇಡಕ್ ಹೋಗ್ಬೇಡಿ. ಈ ಜಾತಿ ಯಾರಿಗೂ ಅಡ ಇಟ್ಟಿಲ್ಲ. ನೀವು ರಾಜಕಾರಣ ಮಾಡ್ಕೊಳ್ಳಿ. ಆದ್ರಿಂದ ಮುಂದಿನ ದಿನಗಳಲ್ಲಿ ಈ ತರ ಒಂದು ಹೇಳಿಕೆ ಕೊಡೋದನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ನಿಮ್ಗೊಂದು ಕಿವಿ ಮಾತು ಹೇಳ್ತಾ ಇದೀವಿ. ಮುಂದೆ ಇದೇ ಕಂಟಿನ್ಯೂ ಆದಾಗ ಅದಕ್ಕೇನು ಉತ್ತರ ಇರುತ್ತೆ. ಇದೇ ವೀರಶೈವ ಸಮಾಜ ಮಹಾಸಭಾ ಇದೆ, ಬೆಂಗಳೂರು ಇದೆ, ಕೇಂದ್ರ ಸರ್ಕಾರದಲ್ಲಿದೆ, ಕೇಂದ್ರದಲ್ಲಿದೆ. ನೋಡೋಣ ಅದೇನಾಗುತ್ತೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಶಾಸಕರಾಗ್ಲಿ, ಇವತ್ತು ಪ್ರೆಸ್ ಮೀಟಿಂಗ್ ಮಾಡಕ್ ಶಾಸಕರು ಕಳ್ತಾರೆ, ಅವ್ರ ಹಿಂಬಾಲಕರು ಅಲ್ಲ. ನಾವು ವೀರಶೈವ ಸಮಾಜದ ನಾವೊಬ್ರು ಮುಖಂಡರುಗಳು ಇರ್ಬೋದು, ನಾವೊಬ್ರು ಮೆಂಬರ್ಸ್ ಇರ್ಬೋದು. ಅಲ್ಲಿ ನಾವು ಅದೇ ಸಮಾಜದಲ್ಲಿ ಹುಟ್ಟಿದೀವಿ. ನಾವು ಲಿಂಗಾಯತ ಸಮಾಜದಲ್ಲಿ ಹುಟ್ಟಿದೀವಿ ಇಂದಷ್ಟು ನಿಮ್ ಹಿಂದೆ ಬರ್ಬೇಕು ಅಂತ ಏನಿಲ್ಲ. ನಾವು ನಿಮ್ಗೆ ಹಣ ಇಟ್ಟಿಲ್ಲ. ನಾವು ಇನ್ ಮುಂದಿನ ದಿನಗಳು ಅದನ್ನ ಇದ್ ಮಾಡಬೇಡಿ. ಆದ್ರಿಂದ ದಯಮಾಡಿ ಒಂದು ಜಾತಿನ ಹೇಳ್ಕೋಬೇಡಿ. ಎಲ್ಲಾ ಜಾತಿ, ಎಲ್ಲಾ ವರ್ಗದವರು ನಿಮ್ ಹಿಂದೆ ಇರ್ಬೇಕಾಗತ್ತೆ. ನಾಳೆ ಹಂಗಾರೆ ನಿಮ್ ಮನೆ ಹತ್ರ ಯಾರೋ ಬರ್ತಾ ಇದಾರೆ, ನಾಳೆ ಅವ್ರು ಏನ್ ಮಾಡ್ಬೇಕು? ಈಗ ಇವರೆಲ್ಲ ಲಿಂಗಾಯತರು ಒಂದಾದ್ರು ಅಂದ್ರೆ ನಾಳೆ ಏನಾಗಬೇಕು? ನಾವು ಸುಲಿಗರು ಮತಕ್ಕೆ ಹೋಗಕ್ಕಾಗತ್ತ? ಅವ್ರ ಮತಕ್ಕೆ ನಾವೇನ ಕೆಲಸ ಕೇಳಕ್ಕಾಗತ್ತ? ನಮ್ಮ ಊರುಗಳಿಗೆ ಏನಂತಾರೆ? ಇವರೆಲ್ಲ ಜಾತಿ ರಾಜಕಾರಣ ಮಾಡ್ತಾರೆ ಅಂತಾರೆ. ದಯಮಾಡಿ ಇದನ್ನ ನಿಲ್ಲಿಸ್ಬೇಕು ಅಂತ ಈ ಪತ್ರಿಕಾ ಮುಖಾಂತರ ನಾವು ನಿಮ್ಗೆಲ್ಲ ಕಿವಿ ಮಾತು ಹೇಳ್ತಾ ಇದ್ದೀವಿ. ಮತ್ತು ಮಾಧ್ಯಮದ ಮುಖಂಡರೇ, ಇವತ್ತೇನು ಈ ಪಾಂಪ್ಲೆಟ್ನಲ್ಲಿ ಈ ವಾಗಣದ ಮಾರಿಕಾಂಬಾ ದೇವಸ್ಥಾನದ ದುಡ್ಡಿನ ಬಗ್ಗೆ ಅವರು ವೈಯಕ್ತಿಕ ವಾದ ವಿವಾದ, ಯೋಗೀಶ್ ಅವರು ಮತ್ತೆ ಸಂತೋಷ್ ಅವರು. ಆದರೆ ಇವ್ರು ಏನು ಮಾಡಿದ್ರೆ ವೈಯಕ್ತಿಕನ ಎಲ್ಲ ಸಮಾಜ. ಈ ವೀರಶೈವ ಮಹಾಸಭಾದಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ ಎಷ್ಟು ಜನ ಮೆಂಬರ್ ಮಾಡಿದ್ದೀರಾ ನೀವು? ತಾಲೂಕು ಘಟಕದವರು, ಜಿಲ್ಲಾ ಘಟಕದವರು, ಹಾಸನ ಜಿಲ್ಲೆಯವರು. ಕೆಲವು ಹೋದ್ ಸರಿ ನಾವು ಮೆಂಬರ್ ಆದಾಗ ವೋಟಿಂಗ್ ಲಿಸ್ಟ್ಗೆ ಸೇರಿಸ್ತಿದ್ರು ನಮ್ಮನ್ನ. ಈ ತರ ನೀವು ಎಷ್ಟು ಸಾವಿರ ಜನ ಮಾಡಿದ್ದಾರೆ ಹೇಳಿ? ನೀವು 100-200 ಜನನ ಮಾಡ್ಕೊಂಡು ತಾಲೂಕಲ್ಲಿ ಉಪಾಧ್ಯಕ್ಷರು, ಅರಸೀಕೆರೆಗೆ ತಾಲೂಕು ಘಟಕದ ಅಧ್ಯಕ್ಷರು, ಎಲೆಕ್ಷನ್ ಎಲ್ಲ ಆಯ್ತು. ಈಗ ಹಿಂಗೆ ಈ ತರ ಮಾಡಿ ಹೇಳ್ತೀವಿ 70,000 ಜನ 75,000 ಜನ ವೀರಶೈವರು ಇದೀವಿ ಅಂತ ಹೇಳ್ಕೊಂತೀವಿ. ನೀವು ಎಷ್ಟು ಜನ ಮೆಂಬರ್ ಮಾಡಿದಿರ? ನಿಮಗೆ ಅಲ್ಲಿ ಅಧಿಕಾರ ಕೊಡ್ಬೇಕಾದ್ರೆ ನೀವೇ 100 ಜನ 150 ಜನ ಅಲ್ಲಿ ಸೇರ್ಕೊಂತೀರ, ಒಂದು ಗುಂಪು ಮಾಡ್ಕೊಂತೀರ. ಈ ತರದವೆಲ್ಲ ಕಾಮೆಂಟ್ ಮಾಡಕ್ಕೆ ನಿಮ್ಗೆ ಅವಕಾಶ ಆಗ್ತಾ ಇದೆ. ನೀವು ಒಂದು ಹೋಬಳಿ ವಯಸ್ಸು 200-300 ಜನ 500 ಜನ ಮೆಂಬರ್ ಮಾಡಿದ್ರೆ ನೀವು ಆಗ್ತಿದ್ರು, ಇನ್ನೊಬ್ರು ಆಗ್ತಿದ್ರು, ಈ ಕಾಮೆಂಟ್ ಮಾಡಕ್ಕೆ ಅವಕಾಶನೇ ಆಗ್ತಿರ್ಲಿಲ್ಲ. ಇವತ್ತು ಖಂಡ್ರೆ ಅವರು, ಭೀಮಣ್ಣ ಖಂಡ್ರೆ ಅವರು, ಏನ್ರಿ ಅರಸೀಕೆರೆಯಲ್ಲಿ ಈ ತರ ಅಂತ ಹೇಳಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಅವ್ರ ಅಧ್ಯಕ್ಷರಿಗೆ. ಏನಂತ ಈಶ್ವರ್ ಖಂಡ್ರೆ ಅವ್ರಿಗೆ ಯಾಕೆ ಅಂತೀರಾ? ಈ ತರ ಇಲ್ಲಿ ಸುಮಾರು ಮೆಂಬರ್ಸೇ ಆಗಿಲ್ಲ. ಯಾರು ಇವತ್ತು ವೀರಶೈವರು ಪರವಾಗಿ ನಿಂತ್ಕೊಂಡು ಯಾವುದೇ ಒಂದು ಸಮಾಜ ಸೇವೆ ಆಗ್ಲಿ, ಯಾವುದೇ ಒಂದು ಗಲಾಟೆ ಇನ್ನೊಂದಾದಾಗ ಯಾರೂ ಸಪೋರ್ಟ್ ಮಾಡಿಲ್ಲ. ನನಗೆ ಒಂದು ಗಲಾಟೆ ಆದಾಗ ಯಾವ ವೀರಶೈವರು ಬರಲಿಲ್ಲ. ಇದೇ ಇರ್ತಕ್ಕಂಥ ಲೀಡ್ರು, ಈಗ ಬಂದಿರೋಂಥ ಲೀಡ್ರು ನನಗೆ ಆಂಟಿ ಮಾಡಿರೋ. ಇವತ್ತು ವೀರಶೈವ ಸಮಾಜ 75,000 ಇದೀವಿ, ನಾವು ಬದುಕಕ್ಕಾಗತ್ತೋ ಬಿಡಕ್ಕಾಗತ್ತೋ? ಶಿವಲಿಂಗೌಡ 4 ಜನ ಟೀ ಕುಡಿಸ್ಕೊಂಡು ವೀರಶೈವ ಸಮಾಜನ ಕಟ್ಕೊಂಡು ಆಡ್ತಾನೆ. ನಮ್ಮನ್ನೆಲ್ಲ ಈ ವೆಸ್ಟ್ ಬೆಂಗಾಲ್ ಮಾಡಿದ್ದಾರೆ ಶಿವಲಿಂಗೌಡರು ಅಂತ ಹೇಳ್ತಾ ಇದ್ದೀರಲ್ಲ. ನೀವೇನ್ ಮಾಡಿದಿರ?
ಶಿವಲಿಂಗೇಗೌಡರು ವೆಸ್ಟ್ ಬೆಂಗಾಲ್ ಮಾಡಿದ್ದಾರೆ ಅಂದ್ರೆ ನೀವು ವೀರಶೈವ ಮಹಾಸಭಾ ಜಿಲ್ಲಾ ತಾಲೂಕು ಹಿಡಿದವರು ಏನು ಮೆಂಬರ್ಶಿಪ್ ಮಾಡಿದಿರಾ? ಯಾರಿಗೆ ವೀರಶೈವ ತಿಳುವಳಿಕೆ ಕೊಟ್ಟಿದ್ದೀರಾ? ಅದೇ ಹೇಳಿ. ಯಾರು ಮೊದಲಿಂದ ಆಗ್ತಿದ್ರು ನಾವು ಕೊಟ್ಟಿದ್ದ ಮೆಂಬರ್ಶಿಪ್ ವೋಟರ್ ಲಿಸ್ಟ್ ಇಲ್ಲ, ಈ ತರ ಮಾಡಿದಿರ. ಇದನ್ನ ದಯವಿಟ್ಟು ನಮ್ಮಲ್ಲಿ ಇಲ್ಲಿವರೆಗೂ ನಾವು ಸುಮಾರು 7-8 ಜನ MLA ನೋಡಿದೀವಿ ನಮ್ಮ ಇದರಲ್ಲಿ. ಯಾರೂ ಸತ ಈ ಎಲ್ಲಾ ಸಮಾಜ, ಈ ಗಂಗಾಧರಪ್ಪನವ್ರ ಕಾಲದಿಂದಲೂ ನಾವು ಹೊರಗೆ ಬಂದಿದ್ದೀವಿ. ಗಂಗಾಧರಪ್ಪನವರು ಈ ಲಿಂಗಾಯತರು ಕೆಟ್ಕೊಂಡೆ MLA ಆದ್ರ ಅವರಿಗೆ ಎಲ್ಲಾ ಸಮಾಜದವರು ಲಿಂಗಾಯತರು ಎಷ್ಟು ಗೌರವ ಕೊಡೋರು, ಎಲ್ಲ ಸಮಾಜಕ್ಕೂ ಕೊಡೋರು. ಅದೇ ರೀತಿ ಎಲ್ಲ MLA ಈಗ ಎಸ್ ಬಸವರಾಜ್ ಆಗ್ಬೇಕಾದ್ರೆ ಒಬ್ಬರೇ ಮಾಡಕ್ಕಾಯ್ತಾ? ರವಿಕುಮಾರ್ ಆಗ್ಬೇಕು ಒಬ್ಬರೇ ಮಾಡ್ಬೇಕಂತ. ಈ ತರ ಸಮಾಜದಲ್ಲಿ ಎತ್ಕಟ್ಕೊಂಡ್ಬಿಟ್ಟು ನಾವು 75,000 ಇದೀವಿ, ನಾವು ಒಂದಾಗಬೇಕು, ನಮ್ಗೆ ಇನ್ ಮುಂದೆ ಇಲ್ಲಿ ಇದಾಗುತ್ತೆ ಅಂತ ಶಿವಲಿಂಗೇಗೌಡರ ಮೇಲೆ ಆರೋಪ ಮಾಡಬಾರ್ದು. ದಯವಿಟ್ಟು ಅವರು ವೈಯಕ್ತಿಕ ಸಾಧನೆ ಮಾಡ್ಲಿ, ಕಾರ್ಯ ಮಾಡ್ಲಿ, ಅಭಿವೃದ್ಧಿ ಮಾಡ್ಲಿ, ನನಗೆ ಹೋಗಿ ಓಟ್ ಕೇಳಲಿ, ಸಂತೋಷ. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಓಟ್ ಕೇಳ್ಬೋದು, ಯಾರು ಬೇಕಾದ್ರೂ ನಿಲ್ಬಹುದು. ಏನು ಆ ಜಾತಿ ಈ ಜಾತಿ ಅಂತ ಬಡ್ದಿರಲ್ಲ. ಏನು ಕೆಟಗರಿ ರಿಸರ್ವೇಶನ್ ಬಂದಾಗ ಆ ಜಾತಿ ನಿಲ್ಬಹುದು. ಅಷ್ಟು ಬಿಟ್ರೆ ಇದು ಮಾಡ್ತಾ ಇರೋದು ಈಗ ನಮ್ಮಲ್ಲೇ 100 ಇದಾರೋ 200 ಇದಾರೋ ಆ ಸಮಾಜದ ಏನು ಮಹಾಸಭಾದ ಇವರಿದ್ದಾರೆ ಅವ್ರದ್ದೆಲ್ಲರದ್ದು ನಾವು ಪಟ್ಟಿ ತಗೊಂಡು ನಾವು ಏನಿದೆ ಈಶ್ವರ್ ಖಂಡ್ರೆ ಅವರಿಗೆ, ನಮ್ಮ ಅರಸೀಕೆರೆ ತಾಲೂಕು ವೀರಶೈವ ಸಮಾಜದ ಎಲ್ಲ ಬಂಧುಗಳು 100 ಜನ 1000 ಜನ ನೀವು ಹೋಗಿ, ನೀವು ಘಟಕದವರು, ಜಿಲ್ಲಾ ಘಟಕದವರು, ತಾಲೂಕು ಘಟಕದವರು ಇದ್ರ ಬಗ್ಗೆ ನೀವೇನು ಆಕ್ಷನ್ ತಗೊಂತೀರೋ ಕನ್ನಡಲ್ಲಿ ಇದ್ರೆ ನಿಮ್ಮ ಏನು ವೀರಶೈವ ಮಹಾಸಭಾ ಬೆಂಗಳೂರು ಅಲ್ಲಿ ಬಂದವರು ಧರಣಿ ಮಾಡ್ತೀವಿ ಅಂತ ನಾವು ಶಿವಲಿಂಗೇಗೌಡರು ನಮಗೇನು ಅನ್ಯಾಯ ಮಾಡಿಲ್ಲ, ನಮ್ಮನ್ನ ಸರಿದೂಗಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಶಿವಲಿಂಗೇಗೌಡರು ಇವತ್ತು ಏನಿದೆ 50% ಇಂದ 70% ವೀರಶೈವ ಸಮಾಜದವರೇ ಓಟ್ ಕೊಡ್ತಾ ಇದ್ದಾರೆ, ಬೇರೆ ಸಮಾಜದವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ಈಶ್ವರ್ ಖಂಡ್ರೆ ಅವರಿಗೆ ಮನವರಿಕೆ ಮಾಡಿ ಇದನ್ನ ನೀವು ಏನ್ ಮಾಡ್ಬೇಕು, ಹಾಸನ ಜಿಲ್ಲೆ ಅಧ್ಯಕ್ಷರು, ಉಪಾಧ್ಯಕ್ಷರು, ತಾಲೂಕು ಅಧ್ಯಕ್ಷರಿಗೆ ಡೈರೆಕ್ಷನ್ ಕೊಡಿ, ನಮಗೆ ಕೊಡಿ, ನಾವು ಮೆಂಬರ್ಶಿಪ್ ಆಗ್ತೀವಿ. ಯಾಕೆ ಮೆಂಬರ್ಶಿಪ್ ಯಾರು ಮಾಡಿಲ್ಲ? ಈಗ 5 ವರ್ಷದಿಂದ ಮೆಂಬರ್ಶಿಪ್ ಮಾಡಿಲ್ಲ. ಮೆಂಬರ್ಶಿಪ್ ಮಾಡಿ ಒಂದು ಫೋಟೋ ಇಲ್ಲ, ಅದಿಲ್ಲ ಅಂತ ವೋಟರ್ ಲಿಸ್ಟ್ಗೆ ಸೇರ್ಸಿಲ್ಲ. ಇದೆಲ್ಲ ಏನಾಗ್ತಾ ಇದೆ? ಏನ್ ಅಧಿಕಾರ? ನಿಮ್ಮ ಅಧಿಕಾರ ಏನಿದೆ? ವೀರಶೈವ ಸಮಾಜದಲ್ಲಿ ಕಾರ್ಯಕ್ರಮಗಳು ಮಾಡಬೇಕು, ಸಣ್ಣ ಪುಟ್ಟ ಬಡವರಿಗೆ ಅನ್ಯಾಯ ಆಗೋದನ್ನ ನೋಡ್ಕೋಬೇಕು, ಬಡ ಮಕ್ಕಳಿಗೆ ಏನಾದ್ರು ಸಹಾಯ ಮಾಡಬೇಕು. ಇಂಥ ಒಂದು ಸಮಾಜ ರಾಜಕೀಯವಾಗಿ ಬೆಳೀತೇವೆ. ಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ ಏನು ಯಾವ್ದಾದ್ರು ಲಿಂಗಾಯತ ಸಮಾಜಕ್ಕೆ ಇಷ್ಟು ಕೊಡ್ಬೇಕು, ಕುರುಬ ಸಮಾಜಕ್ಕೆ ಇಷ್ಟು ಕೊಡ್ಬೇಕು, ರಾಜಕೀಯವಾಗೂ ಒಂದು ಸಂಘ ಇದ್ರೆ ಫಲ ಇರುತ್ತೆ. ಅದನ್ನ ಮಾಡಿ. ಇದಕ್ಕೆ ಯಾರೋ ಒಬ್ಬ ಬಂದು ಲೀಡರ್ ಹೇಳ್ದಂಗೆ ಅವ್ರ ಪರವಾಗಿ ಇವ್ರ ಪರವಾಗಿ ಶಿವಲಿಂಗೇಗೌಡರ ಪರವಾಗಿ ನಾವು ಹೇಳ್ತಾ ಇಲ್ಲ. ಇದು ವೀರಶೈವ ಸಮಾಜಕ್ಕೆ ಬಹಳ, ನಮ್ಮ ತಾಲೂಕು ಸಮಾಜಕ್ಕೆ ಬಹಳ ನಮ್ಮ ಮರ್ಯಾದೆ ಹೋಗಿದೆ. ಇದನ್ನ ಖಂಡಿಸ್ತೀವಿ. ನಾವು ಇದನ್ನ ಮುಂದೆ ನಮ್ಮ ಈಶ್ವರ್ ಖಂಡ್ರೆ ಅವ್ರ ಹತ್ರ ನೀವೇ ಹೋಗಿ ಏನು ನಿಮ್ಮಲ್ಲಿ ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿಯವ್ರ ಮೇಲೆ ದೂರು ಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಗ್ರಾಮದ ಶ್ರೀ ಮಾರಿಕಾಂಬಾ ದೇವಿಯನ್ನು ಮನದಲ್ಲಿ ನೆನೆಯುತ್ತಾ ಇವತ್ತು ಏನು ನಾವು ವೀರಶೈವ ಸಮಾಜದವರೆಲ್ಲ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ಸನ್ಮಾನ್ಯ ಶಾಸಕರ ಮೇಲೆ ವೀರಶೈವ ಸಮಾಜದವರು ಅನೇಕ ಆರೋಪಗಳನ್ನ ಮಾಡಿ ಅವರು ನಮ್ಮ ಸಮಾಜವನ್ನು ತುಳಿಯುವ ವ್ಯವಸ್ಥಿತವಾಗಿ ಸಂಚಲನ ಮಾಡ್ತಾ ಇದ್ದಾರೆ ಅಂತೇಳಿ ಆಪಾದನೆ ಮಾಡಿ ಒಂದು ಹ್ಯಾಂಡಲ್ ಹೊರಡಿಸಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಶಿವಲಿಂಗೇಗೌಡರು ಗಂಡಸಿ ಹೋಬಳಿನಲ್ಲಿ ಹುಟ್ಟಿದಂಥವ್ರು. ಅವರು ಕಡಕಟ್ಟಿ ಹೋಬಳಿ ಎಲ್ಲಾ ಕೆರೆಗಳಿಗೆ ನೀರು ಕೊಟ್ರು. ಅಲ್ಲಿ ಎಷ್ಟು ಜನ ಒಕ್ಕಲಿಗರಿದ್ದಾರೆ? ಗಂಡಸಿ ಹೋಬಳಿಗೆ ಯಾಕೆ ನೀರು ಕೊಡ್ಲಿಲ್ಲ ಅವರು ಅಲ್ವಾ? ನಾವು ಯೋಚನೆ ಮಾಡ್ಬೇಕು. ಟೌನಿಗೆ ಎಷ್ಟು ನೀರು ಕೊಟ್ಟಿದ್ದಾರೆ? ಟೌನ್ ಅಲ್ಲಿ ಎಲ್ಲ ಒಕ್ಕಲಿಗರ ಇದಾರ? ನಾವು ಯೋಚನೆ ಮಾಡ್ಬೇಕಲ್ವಾ? ಒಂದು ಆರೋಪ ಮಾಡ್ಬೇಕಾರೆ ಯಾರ ಮೇಲಾರುವೆ ಒಂದು ಸಮಾಜದವ್ರು ಈಗ 80,000 ಓಟನ್ನ ಪಡೆದಂತ ನಮ್ಮ ಸಂತೋಷ್ ಅಂತ ಹೇಳ್ತಾರಲ್ಲ, ಶಿವಲಿಂಗೇಗೌಡರು ನನಗೆ ವೀರಶೈವ ಸಮಾಜದವರು 20,000 ಓಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. GVT 5,000 ಹಾಕಿದ್ದಾರೆ ಅಂತಾರೆ. ಇನ್ನು ಇಂಡಿಪೆಂಡೆಂಟ್ ಲೀಡರ್ ನನ್ಗೆ 5,000 ಟೋಟಲ್ 5,000 ಬಂದವೆ ಅಂತ ಹೇಳಿ ಎಷ್ಟಾಯ್ತು? ಅಲ್ಲಿಗೆ 20-30,000 ಓಟ್ ಹೋಯ್ತು. ಲಿಂಗಾಯತರು 70,000 60,000 ಪೋಲ್ ಆಗಿದ್ದಾವೆ. ಸಂತೋಷ್ 30,000 ಓಟು ಹೋಗಿದ್ದಾವೆ. ಹೋದ್ರೆ ಇನ್ನು ಉಳಿದ 50,000 ಯಾರವು? ಲಿಂಗಾಯತರ ವಲದ ಮೇಲೆ ಅವ್ರಿಗೆ ಬೇರೆ ಜನಾಂಗ ಓಟ್ ಹಾಕಿರ್ತಾನೆ. 80,000 ಓಟ್ ತಗೊಂಡೆ ಅಂತ ಹೇಳಿ ಶಿವಲಿಂಗೇಗೌಡರು ಆಪಾದನೆ ಮಾಡ್ಬೇಕಾರೆ ನಾವು ಯೋಚನೆ ಮಾಡಿ ಮಾತಾಡ್ಬೇಕಲ್ವಾ? ಈ ಕರಪತ್ರವನ್ನು ಯಾರು ಮಾಡಿರು? ನಾನು ಬಸವರಾಜ್ ಅವ್ರಿಗೆ ಕೇಳಿದೆ, ಹೆಂಗ್ರಿ ಪತ್ರಿಕೆಯಲ್ಲಿ ನಮ್ಮ ಮನೆಗೆ ಅವ್ರ ಪತ್ರಿಕೆ ಬಂದಿತ್ತು, ಅವತ್ತು ಹೆಂಗ್ರಿ ಹಾಕಿರಿ ಅಂತ. ಜನ ಜೇನ್ ಕಲ್ಗುರು ನನಗೆ ಗೊತ್ತಿಲ್ಲ ಕಣ್ಣ ಮಾಮೂಲ್
ಪ್ರಿಂಟ್ ಇದಕ್ಕೆ ತಂದು ಇಡ್ತಾರಣ್ಣ, ನಾವ್ ಹಾಕಿ ಕಳಿಸ್ತೀವಣ್ಣ. ನಾನ್ ಬಂದ್ ನೋಡಿದೆ ಇದನ್ನ, ನನಗೆ ಬೇಜಾರಾಯ್ತು ಕಣ್ಣ, ತೆಗ್ದಿಟ್ಟು ಹಾಕಿ ಅಷ್ಟಕ್ಕೆ ನಿಲ್ಲಿಸಿದೆ ಕಣ್ಣ. ಜೇನ್ಕಲ್ ಗುರು ನನಗೆ ಗೊತ್ತಿಲ್ಲ ಅಂದೆ. ಶೇಖರಿಗೆ ಫೋನ್ ಮಾಡಿದೆ, ಏನ್ರಿ ಶೇಖರ್, ಹೆಂಗ್ರೆ ನೀವು ಒಬ್ಬ ಅಧ್ಯಕ್ಷರಾಗಿ ನಾವೆಲ್ಲ ನಿಮ್ಮನ್ನ ಇಂಡಿಪೆಂಡೆಂಟ್ ಆಗಿ ಅನ್ಕಂಟೆಸ್ಟ್ ಆದ್ಮೇಲೆ ನೀವ್ ಯಾಕೆ ಇವೆಲ್ಲ ಮಾಡಿ? ಅಣ್ಣ ಜೇನ್ಕಲ್ ಗುರು ನನಗೆ ಗೊತ್ತಿಲ್ಲ ಅಣ್ಣ, ಯಾರು ಮಾಡಿರೋ ಮತ್ತೆ ಇದು ಅಧ್ಯಕ್ಷರಿಗೆ ಗೊತ್ತಿಲ್ಲ, ಬಸವರಾಜು ಗೊತ್ತಿಲ್ಲ, ಯಾರು ಮಾಡಿರೋ ಮತ್ತೆ? ಯಾರ ಕಿಡಿಗೇಡಿಗಳು ಮಾಡಿರ್ಬೇಕು ಸಮಾಜದಲ್ಲಿ, ಸಮಾಜಘಾತಕರು ಹೆಂಗ್ ಮಾಡಿರೋ ಅಲ್ವಾ? ಇದನ್ನ ಮಾಡಬಾರ್ದಲ್ವಾ ಯಾರಾದ್ರೂ? ಯಾವುದೇ ಸಮಾಜ ಆಗಿರ್ಬೋದು, ಏನ್ ಒಂದ್ ಸಮಾಜ ಇಟ್ಕೊಂಡು ನಾವು ಓಟ್ ಗೆಲ್ಲಕ್ಕಾಗತ್ತಾ? ಎಲ್ಲಾ ಸಮಾಜದವ್ರು ಹಿಂದೆ ಯಾರೇ MLA ಆಗಿದ್ರು ಎಲ್ಲಾ ಸಮಾಜದವ್ರು ಇಟ್ಕೊಂಡು MLA ಆಗಿರೋದು ಅಲ್ವಾ? ದಯವಿಟ್ಟು ಇಂಥ ಕಿಡಿಗೇಡಿಗಳು ಅವರು ಸಂಸಾರಗಳನ್ನ ಸಾಕಾಗಲ್ಲ, ಅವ್ರ ಅಪ್ಪಳಿಗೆ ಅನ್ನ ಹಾಕಕ್ಕಾಗಲ್ಲ ಅಂತ ಇಂಥ ಬೇವರ್ಸಿ ಕೆಲಸ ಮಾಡ್ತಾರೆ. ಯಾವನಾರುವೆ ಮಾಡಬಾರ್ದು. ನಾಳಿಗೆ ಸಮಾಜದ ಒಂದು ಬೀದಿಗೆ ಎಳೆಯಕ್ಕಾಗುತ್ತೇನ್ರಿ? ನನ್ ವೈಯಕ್ತಿಕಾಗಿ ಅವ್ನ MLA ಹಾಕಾಗುತ್ತಾ? ಇಂಥ ಕಿಡಿಗೇಡಿಗಳು ಇಟ್ಕೊಂಡ್ರೆ ಅವ್ರ ಮನೆ ಹಾಳು ಮಾಡಕ್ ಮಾಡಿರೋದು. ಇದನ್ನ ಯಾರು MLA ಆಗ್ಬೇಕು ಅಂತ ಇದ್ದಾನೆ ಅವ್ನ ಪರವಾಗಿ ಮಾಡಿದಾರಲ್ಲ, ಅವ್ನ ಮನೆ ಹಾಳು ಮಾಡಕ್ ಮಾಡಿರೋದೇ ಹೊರತು ಅವ್ನ MLA ಮಾಡಕ್ಕಲ್ಲ. ಮಾನ ಮರ್ಯಾದೆ ಯಾವನು ಇಂಥ ಕೆಲಸ ಮಾಡೋರು ಸಮಾಜದಲ್ಲಿ. ನಾನು ವೀರಶೈವ ಸಮಾಜ ಉಪಾಧ್ಯಕ್ಷ ಆಗಿದ್ದೆ ಯುವ ಘಟಕ ರಾಜ್ಯ ಮಟ್ಟದಲ್ಲಿ, ನನ್ನ ಮಗನು ಪ್ರೆಸಿಡೆಂಟ್ ಇದ್ದಾನೆ. ಆಮೇಲೆ ಯಾರೇ ಇರ್ಬಹುದು ಅಲ್ಲಿ ತಿಪ್ಪಣ್ಣವ್ರು, ನಮ್ಮ ಗುರುಗಳು ತಿಪ್ಪಣ್ಣವರು ಅವರು ಅಧ್ಯಕ್ಷರು. ಎಂದೂ ಸಹ ರಾಜಕಾರಣನ ಒಂದ್ ಪಕ್ಷಕ್ಕಾಗಿ ಬರ್ಸ ಅವ್ರು ಜನತಾ ದಳದವ್ರು, ಇವ್ರು ಕಾಂಗ್ರೆಸ್ ಇರ್ಬೋದು. ಅಲ್ಲಿ ಹೋದಾಗ ಯಾರು ಸಹ ಅಲ್ಲಿ ಅರ್ಧ 50-50 ಇದೆ ಎಲ್ಲಿ ಸಮಾಜದಲ್ಲಿ. ಅಲ್ಲಿ ಯಾರು ಸಹ ಇದು ಸಮಾಜದಲ್ಲಿ ಎಂದೂ ಬೆರೆಸಲ್ಲ, ರಾಜಕಾರಣನೇ ತರೋದಿಲ್ಲ ಅಲ್ಲಿ. ಯಾರ ಪಕ್ಷ ಯಾವ ಕರೀತಾರೆ ಅವ್ರ ಪಕ್ಷಕ್ಕೆ ಹೋದಾಗ ಪಕ್ಷದ ಪರವಾಗಿ ಮಾತಾಡ್ತಾರೆ ಹೊರತು ಇದನ್ನ ಬಳಸಲ್ಲ. ಅಥವಾ ಸಮಾಜದವ್ರು ಓಟ್ ಹಾಕಿ ಅಂತ ಹೇಳ್ಬಹುದು. ನಾವು ಕಾಂಗ್ರೆಸ್ ಇರುತ್ತೆ, ಕಾಂಗ್ರೆಸ್ನವ್ರಿಗೆ ಹೇಳ್ತಾರೆ, ದಳದಾಗ ಹೇಳ್ತಾರೆ, ಬಿಜೆಪಿಗೆ ಹೇಳ್ತಾರೆ. ಅದು ನ್ಯಾಯಯುತವಾದ. ಇದು ಕಿಡಿಗೇಡಿ ಮಾಡಂತ ಕೆಲಸ ದಯವಿಟ್ಟು ಮಾಡಬಾರ್ದು ಇಂಥ ಕೆಲಸನ ಅಂತ ನಾನು ಕಡಾಖಂಡಿತವಾಗಿ ಅವ್ರನ್ನ ವಿರೋಧಿಸ್ತಾ ಇದ್ದೀನಿ. ಅವ್ರನ್ನ ಅಂತವ್ರನ್ನ ಬಹಿಷ್ಕಾರ ಹಾಕ್ಬೇಕು ಸಮಾಜದಿಂದ.